ಅವರು ಜನವರಿ 14ರಂದು ಹುಟ್ಟಿದ್ರು ಚೌಡಯ್ಯನವರು. ಜನವರಿ 14ರಂದ ಜೀವಂತ ಸಮಾಧಿ ಆದ್ರು. ಈಶ್ವರ ಆ ಈಶ್ವರಲಿಂಗ ಸ್ಟೇಟ್ ಕಾಣಿಸುತ್ತೆ ಅಲ್ಲಿ ಆತ ಸ್ನಾನ ಮಾಡಿದ ನೀರು ಇಲ್ಲಿ ಬೀಳ್ಬೇಕು. ಇಲ್ಲಿ ನೀರು ಪುಟಿತಿತ್ತು. ಇಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ರೆ ಅದನ್ನ ಮತ್ತೆ ಗದಿಗೆ ಹೊಡೆದು ಬಿದ್ದಿತ್ತು ಅಂತ ಮುಚ್ಚಾರಿ. ಈಗ ತಳಗ ಪುಟಿತಿರ್ತದೆ, ಅತ್ತ ಪುಟಿತಿರ್ತದೆ. ಇವೆಲ್ಲ ರಾಕ್ಷಸರು ಆಳಿದಂತ ಸ್ಥಳ. ಅದನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿ ಇಲ್ಲೊಬ್ಬ ಶರಣರ ಉದಯ ಆದ್ರೆ, ಅಲ್ಲೊಬ್ಬ ಮೈಲಾರ ಲಿಂಗೇಶ್ ಉದಯ ಆದ. ಮೈಲಾರ ಲಿಂಗೇಶ್ ಅಲ್ಲಿ ಭಾರಿ ಭಕ್ತರು. ಇದೇನಾ ಇದು ಕಲ್ಲಿಗೆ, ಇದು ಓಟು ಪೂರ್ತಿ ಕಲ್ಲ ರೀ. ಅದು ಇದು ಪೂರ್ತಿ ಕಲ್ಲ. ದೋಣಿ ಮುಣಿಸಿ ಇಲ್ಲಿಗೆ ಎಳ್ಸಾರ ಅಂದ್ರ ನದಿ ಫುಲ್ ಇರ್ತೈತ್ರಿ. ಅವಾಗ ಇಲ್ಲೇ ಎಳ್ಸಿದ್ರು. ಇಲ್ಲಿದ್ದ ದೋಣಿ ಮುಣಿಸಿದ್ದ ಹಂಪಿಗೆ ಎಳಿಸ್ತದ್ರಿ. ಒಟ್ಟು ಆತನ ದೋಣಿ ಬಂದು ನಿಲ್ಲ ಸ್ಥಳ ಇದು. 1486ನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರದಂದು ಅಂಬಿಗರ ಚೌಡಯ್ಯನಿಗೆ ಕುಂಭಾಭಿಷೇಕ ಮಾಡ್ಕೊಂತ ಬಂದಾರ್ರಿ. ಆ ಕುಂಭ ಹೊತ್ತರ ಹೆಸರು ಎಲ್ಲ ಇದ್ರ ಬರ್ದಾರ ನೋಡ್ರಿ ಕಲ್ಲಿ. ಬರ್ರಿ ನೋಡಿ. 1481 ಎಲ್ಲಿಂದ ಸರ್ ಅದು? ಸಿದ್ದಕ್ಕ ನೀಲಕ್ಕ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಅಂಬಿಗರ ಚೌಡಯ್ಯನ ಗದ್ದಿಗಿರಿ. ಇದು ಇದು ಸಣ್ಣದತ್ತು, ಇಷ್ಟ ಹತ್ತು. ಇದು ಜಕಣಾಚಾರ ಕಟ್ಟಿದ್ದ ಒಂದು ಗದಿಗೆ. ಇದು ಈಶ್ವರಲಿಂಗ ಅದ್ರ ಮ್ಯಾಗ ಹತ್ತು. ನಾವು 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಾಗ ಶಿವದೇವ್ ಒಡೆಯರ್ ವಕೀಲ್ರು ಇದು ಗದ್ಗಿ ಜೀರ್ಣೋದ್ಧಾರ ಮಾಡಿಸಿದ್ರು 1968ರಲ್ಲಿ. ಅದು ನೋಡಿ, ಅದು ನೋಡಿ, ಒಂದು ನಾಳೆಗೆ ಒಂದು ಆಮೇಲೆ ಅವರು ಜನವರಿ 14ರಂದು ಹುಟ್ಟಿದ್ರು ಚೌಡಯ್ಯನವರು. ಜನವರಿ 14ರಂದ ಜೀವಂತ ಸಮಾಧಿ ಆದ್ರು. ನೋಡ್ರಿ, ಅವರ ಜಯಂತಿ ಇದೆ, ಅಂಬಿಗರ ಚೌಡಯ್ಯನವರ ಜಯಂತಿ ಅಂತ ಜನವರಿ 14ಕ್ಕೆ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ರಜೆ ಕೂಡ ಇದೆ ಅವತ್ತು. ಆಯ್ತು. ಅದ 14ಕ್ಕ ಸೂರ್ಯ ಉದಯ ಆಗ ಮುಂದೆ ಹುಟ್ಟಿದ್ರು. ಸೂರ್ಯ ಉದಯ ಆಗ ಮುಂದೆ ಜೀವಂತ ಸಮಾಧಿ ಆದ್ರು ನೋಡಿ. ಇದು ಒಂಥರ ಟೆಲಿಕಾಸ್ಟ್ ಕೂಡ 13ಕ್ಕೆ ಮಾಡ್ಬೇಕು ಅಲ್ವಾ? ಅದು ಚೆನ್ನಾಗಿ ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಅದು ಶಿವದೇವ ಮುನಿಗಳ ಐಕ್ಯದ ಸ್ಥಳ ರೀ ಅದು ಮೇನ್. ನೋಡ್ರಿ, ಈಶ್ವರ ಆ ಈಶ್ವರಲಿಂಗ ಸ್ಟೇಟ್ ಕಾಣಿಸುತ್ತೆ ಇಲ್ಲಿಂದ. ಅಲ್ಲಿ ಆತ ಸ್ನಾನ ಮಾಡಿದ ನೀರು ಇಲ್ಲಿ ಬೀಳ್ಬೇಕು. ಇಲ್ಲಿ ನೀರು ಪುಟಿತಿತ್ತು. ಇಲ್ಲಿ ಅದನ್ನೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ರೆ ಅದನ್ನ ಮತ್ತೆ ಗದಿಗೆ ಹೊಡೆದು ಬಿದ್ದಿತ್ತು ಅಂತ ಮುಚ್ಚಾರಿ. ಈಗ ತಳಗ ಪುಟಿತಿರ್ತದೆ, ಅತ್ತ ಪುಟಿತಿರ್ತದೆ. ಅಲ್ಲಿ ಬರುತ್ತೆ ನೋಡಿ. ಅಂಬಿಗರ ಚೌಡಯ್ಯ ಅವರು ಇಲ್ಲೇ ಐಕ್ಯರಾಗಿದ್ದು ಜೀವಂತ ಸಮಾಧಿ ಆಗಿರುವಂತ ಸ್ಥಳ ಇದು. ಸೊ ಇದನ್ನ ಇವತ್ತು ನಾವು ಫಸ್ಟ್ ಟೈಮ್ ಡಿಜಿಟಲ್ ಅಲ್ಲಿ ನಾವು ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ. ಅದು ನಮ್ಗೆ ಬಹಳ ಖುಷಿ ಆಯ್ತು. ಸೊ ಇವ್ರು ಒಳ್ಳೆ ಮಾಹಿತಿಯನ್ನ ಕೂಡ ಕೊಟ್ರು. ನೋಡಿ, ಒಂದೊಂದು ಪ್ಲೇಸ್ ಗಳಿಗೆ ಬಂದಾಗ ನಮ್ಗೆ ಅಲ್ಲಿನ ವೈಶಿಷ್ಟ್ಯವನ್ನ ಕೇಳಿದ್ರೆ ಒಬ್ಬ ನಮ್ಮಲ್ಲಿ ಇಂತ ಒಂದು ಮಿರಾಕಲ್ಗಳು ಆಗಿತ್ತಾ ಅನ್ನುವಂತ ಒಂದು. ಇಲ್ಲೇ ಮೈಲಾರ ಇದು ಅಲ್ರಿ, ಇಲ್ಲೇ ಹಿರೇಕುರ್ಗತ್ ಐತಿ, ಇಲ್ಲಿ ಮೈಲಾರ ಐತಿ, ಇದು ಚೋಡದಾಂಪುರ, ಚಂದ್ರಪುರ, ನರಸೀಪುರ ಇವೆಲ್ಲ ರಾಕ್ಷಸರು ಆಳಿದಂತ ಸ್ಥಳ. ಅದನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿ ಇಲ್ಲೊಬ್ಬ ಶರಣರ ಉದಯ ಆದ್ರು. ಅಲ್ಲೊಬ್ಬ ಮೈಲಾರ ಲಿಂಗೇಶ್ ಉದಯ ಆದ. ಮೈಲಾರ ಲಿಂಗೇಶ್ ಅಲ್ಲಿ ಭಾರಿ ಭಕ್ತರು. ಆಮೇಲೆ ಕುರುವತ್ತಿ ಬಸವಣ್ಣ ಅಲ್ಲಿ ರಾಕ್ಷಸರಿದ್ರು. ಅಲ್ಲಿ ಸಂಹಾರ ಮಾಡಿ ಒಟ್ಟ ಈ ರಾಕ್ಷಸರು ದೊಡ್ಡ ಅರಣ್ಯ ಪ್ರದೇಶ ಇದು ಎಲ್ಲ ನಾಶ ಮಾಡ್ಕೊಂತ ಬಂದು, ನಾಶ ಮಾಡಿ ಅಲ್ಲಿ ಪರಮಾತ್ಮ ಒಬ್ಬೊಬ್ರು ಇದ್ ಮಾಡ್ಕೊಂತ ಬಂದು. ನೋಡ್ರಿ, ನೀವು ಮೈಲಾರ ಜಾತ್ರೆ, ಮೈಲಾರ ಕಾರ್ಣಿಕ ಅಂತ ಕೇಳಿ ತುಂಬಾ ಜನ ನೋಡಿರ್ತಾರೆ. ಆ ಮೈಲಾರ ಇರೋದು ಇಲ್ಲಿಂದ ತುಂಬಾ ಹತ್ರ. ಮಲ್ಲಿಕಾಸುರ, ಮಲ್ಲಾಸುರ ಇವಷ್ಟು ರಾಕ್ಷಸರು ಇದ್ರಿ ಅವನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿ ಒಂದೊಂದ ಇದನ್ನ ಸ್ಥಾನ ಕೊಟ್ಬಿಟ್ಟಾನ ಪರಮಾತ್ಮ. ಇಲ್ಲಿ ಬಣ್ಣ ಫೇಮಸ್ ರೀ ಅದು. ಬೇರೆ ದೇಶದಿಂದ ಜನ ಬರ್ತಾರ, ಮಹಾರಾಷ್ಟ್ರದಿಂದ ತುಂಬಾ ಬರ್ತಾರ. ಹಿರೇಕುರ್ವತ್ತಿ ಅಂತ ಅದು ದೊಡ್ಡ ಕ್ಷೇತ್ರ. ಆಮೇಲೆ ಇನ್ನೊಂದು ಸಾಯಿಬಾಬಾ ಅವ್ರು ಇದಾರಲ್ಲ ನೋಡಿ, ನೀವು ನೋಡಿರ್ತೀರಿ ಅವ್ರ ಫಿಲಮ್ ಅಲ್ಲೆಲ್ಲ ಖಂಡೋಬಾ ಅಂತ ಆರಾಧನೆ ಮಾಡ್ತಾರಲ್ಲ. ಖಂಡೋಬಾ ಅಂತ ಅಂದ್ರೆ ಇದು ಮರಾಠಿ ನೇಮ್, ಇಲ್ಲಿ ಮೈಲಾರ ಅಂತ. ಆ ಸಾಯಿಬಾಬಾ ಅವರು ಆಚರಣೆ ಮಾಡ್ತಾ ಇರ್ತಕ್ಕಂಥ ದೇವರು ಕೂಡ
ಇದೇ ಮೈಲಾರ ಲಿಂಗೇಶ್ವರ. ಸೊ ಅಂದ್ರೆ ಎಲ್ಲಿಂದ ಇಲ್ಲಿ ಲಿಂಕ್ ಐತಿ ನೋಡಿ, ಇಲ್ಲಿ ತುಂಬಾ ಹತ್ರ ಈ ಹೊಳೆ. ಅಲ್ಲಿ ಇವೆಲ್ಲ ರಾಕ್ಷಸರಿದ್ದು ಆ ಪರಮಾತ್ಮೆಲ್ಲ ಸಂಹಾರ ಮಾಡಿ ಒಂದೊಂದು ಅವತಾರದಾಗ ಅವ್ರಿಗೆ ಒಬ್ಬೊಬ್ಬ ಶರಣರು ಇಟ್ಟುಬಿಟ್ಟ. ಅಲ್ಲಿ ನರಸಿಂಹಪುರ ಅದು ಹಾಳಾಗಿ ಹೋಗೈತ್ರಿ. ಅದು ಸರ್ ನೀವು ಅದನ್ನ ನೋಡ್ಬಿಟ್ರೆ ನಿಜವಾಗ್ಲೂ ನೀವೇ ಬೇಜಾರಾಗ್ಬಿಟ್ಟು ಹಾಳಾಗಿ ಬಿಟ್ಟತ್ರಿ. ಮೂರ್ತಿ ಎಲ್ಲ ಹೊಡೆದು ಭಂಗ ಮಾಡಿ ಅಲ್ಲಿ ಏನಾಗೈತ್ರಿ, ಅದು ನರಸಿಂಹನ ಮೂರ್ತಿ ಐತೆ, ಅದು ಪೂಜಾರಪ್ಪನ ಮಗನ್ ತಿಂದೈತಿ, ಹಂಗ ಹಿಂಗ ಏನ್ ಮಾಡಿ ಅದನ್ನ ಎಬ್ಬಿ ಹಾಳು ಮಾಡಿ ಒಂದು ಮನಿನ ಇಲ್ಲಿ 2-3 ಅದಾವ್ರಿ. ಅಷ್ಟು ಜನ ಇಲ್ಲಿ ಬಂದ್ರ. ಅದು ನರಸಿಂಹ ಅವತಾರ ಇರೋದಕ್ಕ ನರಸಿಂಹಪುರ ಅಂತಾರೆ. ನೋಡ್ರಿ ಚೌಡದಾಯ ದಾನ್ಪುರ ನೋಡಿ ಇಲ್ಲಿ ಅಲ್ಲಿ ಚಂದ್ರಾಪುರ, ಚಂದ್ರಮೌಳೇಶ್ವರ ಆಳಿ, ಅಲ್ಲಿ ಚಂದಾಪುರನ ಅಂತ ಹೆಸರಿಟ್ರು. ನೋಡಿ ವೀಕ್ಷಕರೇ, ಇಲ್ಲ ಮುಂದೆ ಬಂದ್ರೆ ಇಲ್ಲಿ ಕೂಡ ಶಿವಲಿಂಗ ಮತ್ತೆ ಬಸವ, ಶಿವನನ್ನ ನೋಡ್ತಾ ಇರುವಂತಹ ಬಸವ ನಿಮ್ಗೆ ಕಾಣಿಸುತ್ತೆ. ಸೊ ಇದೇ ಸ್ಥಳದಲ್ಲಿ ಅವರು ಲಿಂಗೈಕ್ಯರಾಗಿರುವಂಥದ್ದು. ಜೀವಂತ ಸಮಾಧಿ, ಜೀವಂತ ನೋಡ್ರಿ ಅದು ಸ್ಟೇಟ್ ಐತಿ. ಇಲ್ಲಿಂದ ಮೇಲೆ ಹೋದ್ರೆ ಕಾಣಿಸ್ತಿದೆ ಗುರುಗಳ ಐಕ್ಯ ಆದಂತ ಸ್ಥಳ, ಶಿಷ್ಯರ ಐಕ್ಯ ಆದಂತ ಸ್ಥಳ. ನೋಡಿ ಇಲ್ಲಿಂದ ನೇರವಾಗಿ ಶಿವಲಿಂಗ ಇದೆಯಂತೆ, ಅದರ ನೇರಕ್ಕೆ ಇಲ್ಲಿ ಇವರು ಐಕ್ಯರಾಗಿರುವಂಥದ್ದು. ಇಲ್ಲೂ ಕೂಡ ಈಗ ಶಿವಲಿಂಗ ಇದೆ, ಸೇಮ್ ಒಂದೇ ನೇರದಲ್ಲಿದೆ. ಸೊ ಅಲ್ಲಿಂದ ನೀರು ಅವ್ರಿಗೆ ಏನು ಅಭಿಷೇಕ ಮಾಡ್ತಾರೆ ಆ ನೀರು ಇಲ್ಲಿ ಜಿನುಗ್ಬೇಕು, ಅದೇ ಒಂದು ಪ್ರತೀತಿ. ಅದು ಇತ್ತೀಚೆಗೂ ಕೂಡ ಆಗ್ತಾ ಇತ್ತಂತೆ. ಈಗ ಸದ್ಯಕ್ಕೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಏನೋ ಒಂದು ಬಂದು ಇಲ್ಲೆಲ್ಲ ಒಂದ್ ಸ್ವಲ್ಪ ಏನೋ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ನೀರು ಅಲ್ಲಿಗೆ ಹೋಗ್ತಿದೆ ಅಂತ ಹೇಳಿ ಅಲ್ಲಿ ಉದ್ಭವ ಆಗ್ತೈತ್ರಿ, ಅಲ್ಲಿ ಉದ್ಭವ ಆಗ್ತಾ ಇದೆ. ಅದನ್ನು ಅಲ್ಲಿ ಉದ್ಭವ ಆಗತ್ ನೋಡ್ರಿ. ಎಸ್ ಅದನ್ನು ಆಮೇಲೆ ಅಲ್ಲಿ ದೋಣಿ ನಿಲ್ಲುವ ಸ್ಥಳ ನೋಡ್ರಿ. ಈತ ಬರ್ರಿ ತೋರ್ಸ. ನೋಡಿ ಅವರು ದೋಣಿಯನ್ನ ನಿಲ್ಲಿಸ್ತಾ ಇದ್ದಂತ ಪ್ಲೇಸ್ ಇದೆಯಂತ, ನೋಡೋಣ ಬನ್ನಿ. ವಾ ಇದೇನಾ? ಇದು ಕಲ್ಲಿನ, ಇದು ಓಟು ಪೂರ್ತಿ ಕಲ್ಲ ರೀ. ಅದು ಇದು ಪೂರ್ತಿ ಕಲ್ಲ. ಇದು ದೋಣಿ ಮುಣಿಸಿ ಇಲ್ಲಿ ಅಲ್ಲಿದ್ದ ದೋಣಿ ಮುಣಿಸಿ ಇಲ್ಲಿಗೆ ಸರ್ ಅಂದ್ರೆ ನದಿ ಫುಲ್ ಇರ್ತೈತ್ರಿ. ಅವಾಗ ಇಲ್ಲೇ ಏಳ್ಸಿದ್ರು. ಇಲ್ಲಿದ್ದ ದೋಣಿ ಮುಣಿಸಿದ್ದ ಹಂಪಿಗೆ ಏಳ್ಸ್ತದ್ರಿ. ಒಟ್ಟು ಆತನ ದೋಣಿ ಬಂದು ನಿಲ್ಲ ಸ್ಥಳ ಇದು. ಇದೇ ಸ್ಥಳದಲ್ಲಿ ಇದೆ. ಅದು ಪೂರ್ತಿ ಏನಿದು, ಇದು ಹಿಂಗಿದೆ, ಇದು ಹಿಂಗಿದೆ ದೋಣಿ ರೀ. ಅದು ದೋಣಿನೇ ಅಡಿಗೆ ಪೂರ್ತಿ ಬಗದ್ರ ಓಟ್ ಕಲ್ಲರಿ ಅದ. ಜಾಗ ಮುಂದಿಂದು, ಹಿಂದಿಂದು ಪ್ಯಾಸೆಂಜರ್ ಕೂತ್ಕೊಳ್ಳೋ ಜಾಗ. ಸೊ ಅಂದ್ರೆ ನೋಡ್ರಿ ಅದು ಸೇಫ್ ಹೆಂಗೈತಿ ಅಂದ್ರೆ, ಈಗ ಬೋಟ್ ಹಡಗುಗಳನ್ನೆಲ್ಲ ನೋಡಿ ಸೇಮ್ ಅದ. ಪೂರ್ತಿ ದೊಡ್ಡ ಕಲ್ಲ ಇದೆ ಬಗದ್ರ, ಕಲ್ಲಿನಾಗ ಉದ್ಭವ. ಸೊ ಇವ್ರ ಬಗ್ಗೆ ಸಿನಿಮಾಗಳೆಲ್ಲ ಬಂದಿತ್ತಲ್ಲ. ಹೌದು ಸರ್, ಅಂಬಿಗರ್ ಚೌಡಯ್ಯ ಅಂತ ಒಂದು ಮೂವಿ ಬಂದಿದೆ. ಅವ್ರೇನು ನೋಡ್ರಿ ಸರಿಯಾಗಿ ಹಿಂಗೆಲ್ಲ ಅರ್ಥ ಇನ್ಫಾರ್ಮೇಶನ್ ಇಲ್ಲ, ಇನ್ಫಾರ್ಮೇಶನ್ ಇಲ್ರಿ. ಫಾರ್ ಕಮರ್ಷಿಯಲ್ ಆಗಿ ಬಂದಿರಬಹುದು, ಬಟ್ ಇಷ್ಟು ಕ್ಲಿಯರಿಟಿ ಆಗಿ ಇವ್ರು ಹೇಳೋ ತರ ಇನ್ಫಾರ್ಮೇಶನ್ ತುಂಬಾ ಕಮ್ಮಿ ಅಲ್ರಿ. ನಾ ಇದ್ದದ್ದು ಹಕ್ಕಿಕತ್ ಹೇಳ್ತೇನೆ, ನಾನು ತೋರ್ಸಬಿಡ್ತಾನೆ. ಲೋಕಲ್ ಅವರಾಗಿ ಇವ್ರು ಹೇಳಿರೋ ಇವತ್ತಿನ ಕೆಲವೊಂದು ವಿಷಯಗಳು ನಮಗೂ ಗೊತ್ತಿರಲಿಲ್ಲ. ಅಂದ್ರೆ ಇದ್ರ ಜಾಗ ಆಗ್ಲಿ ಅದು. ಆಮೇಲೆ ಇಲ್ಲಿ ಹೊನ್ನಾವತಿ ಅಂತ ಐತ್ರಿ. ಹೊನ್ನತ್ತಿ ಅದು ಹೊನ್ನ ಸುರದಂತ ಸ್ಥಳ, ಅದು ಪವಿತ್ರವಾದ ಸ್ಥಳ. ಅದು ಒಂದು 6 ಕಿಲೋಮೀಟರ್ ಐತ್ರಿ. ಅಲ್ಲಿ ಭಾರಿ ಜನ ಭಕ್ತರಿ. ಅದ್ರ ಕತಿನೂ ದೊಡ್ಡ ಕತಿ ಐತಿ. ಅದನ್ನ ಕತಿ ಹೇಳ್ಬೇಕಾದ್ರೆ ಒಂದ್ ದಿವ್ಸ ಬೇಕ್ರಿ. ಅದು 1486ನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರದಂದು ಅಂಬಿಗರ ಚೌಡೇನಿಗೆ ಕುಂಭಾಭಿಷೇಕ ಮಾಡ್ಕೊಂತ ಬಂದಾರ್ರಿ. ಆ ಕುಂಭ ಹೊತ್ತರ ಹೆಸರು ಎಲ್ಲ ಇದ್ರ ಬರ್ದಾರ ನೋಡ್ರಿ ಕಲ್ಲಿನಿಗೆ. ಬರ್ರಿ ನೋಡಿ. ಹೌದ್ರಿ. ಶ್ರೀ ಶಾಲಿವಾಹನಶಿಕೆ 1486 ರಕ್ತಾಕ್ಷಿ ನಾಮದ ಸಂವತ್ಸರದಿಂದ ಕಾಶಿ. ಅದ್ ಮುಂದ ಇಲ್ಲಿ ಕಲ್ಲು ನೋಡಿದವ್ ಗೊತ್ತಾಗದಲ್ರಿ. ಕಾರ್ತಿಕ ಶುದ್ಧ ಇವ್ರು ಕಲ್ಲು ಇನ್ನ ಕುಂಭ ಹೊತ್ತಾರ. ನೋಡ್ರಿ 1480 ಎಲ್ಲಿಂದ ಸರ್ ಅದು? ಸಿದ್ದಕ್ಕ, ನೀಲಕ್ಕ, ಆಮೇಲೆ ಇವ್ ಮೂರ್ತಿಗಳು, ಅವ್ರ ಮೂರ್ತಿಗಳು ನೋಡ್ರಿ. ಸರಿಯಾಗಿ ಹಿಡ್ತಾರೆ ಅವ್ರ ಮೂರ್ತಿ. ಅವ್ರ ಮ್ಯಾಗ ಅವ್ರು ಹೊತ್ತಾರ, ಅವ್ರ ತಾಳಗ ಅವ್ರ ಚಿತ್ರ ನೋಡಿ. ಇದೆಲ್ಲ ಇಲ್ಲಿ ಮೆನ್ಷನ್ ಮಾಡಿ ಬಂದ್ರೆ ನೀವು ಇದನ್ನೆಲ್ಲ ಓದ್ಕೊಂಡು ಫೀಲ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಗೆ ಯಾರು ಕೂಡ ಚಪ್ಪಲಿ ಸಹ ಹಾಕೊಂಡ್ ಬರಲ್ಲ, ಆ ಕಡೆಯಿಂದ ಬರ್ತಾರೆ, ಬರಲ್ಲ. ನೋಡಿ ಅವರು ಚಪ್ಪಲಿನ ಕಳಚಿಟ್ಟು ಬಂದ್ರು ನೋಡಿ. ಅಂದ್ರೆ ಅಷ್ಟು ಭಕ್ತಿ ಅದು. ಸೊ ಅಷ್ಟು ನಾವು ಬೇರೆಯವ್ರಿಗೆ ಕೊಡುವಂತ ಮರ್ಯಾದೆ ಅದು. ಚೌಡೇನವ್ರ ಒಂದು ಶಾಸನ ಐತ್ರಿ. ಅವರು ಶಿವದೇವ ಮುನಿಗಳು ಜೀವಂತಿ ಸಮಾಧಿ ಆಗ ಮುಂದ ಒಂದ್ 15-20 ವರ್ಷ ಬಂದ್ರಿ. 15-20 ವರ್ಷ ಬಂದು ಅವ್ರಿಗೆ ಇದಾಗ್ತದ್ರಲ್ಲ ಜೀವಂತ ಸಮಾಧಿ. ಆಗ ಕಲ್ಲು ಹಾಕಿ ಎಲ್ಲಾರು ಕಣ್ಣೀರ್ ಹಾಕಿ ಹೋಗ್ಯಾರಿ. ಹ್ಞೂನ್ರಿ. ಆ ಶಾಸನ ಎಲ್ಲೈತಿ ಬರೀ ತೋರಿಸ್ತೀನಿ. ಅದು ಶಾಸನ ಐತಿ. ಶಾಸನ ಐತಿ. ಎಷ್ಟು ಚೆನ್ನಾಗಿದೆ ಇದು.
ನೋಡ್ರಿ ಅವ್ರು ಬರ್ದಿಟ್ಟಿದಾರಲ್ಲ ಅದಕ್ಕಾಗಿ ನಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹೌದು. ಇದು ಶಾಸನ ರೀ. ಎಷ್ಟು ದೊಡ್ಡಕಿದೆ ಇದು. ನೋಡ್ರಿ ಇದ ರೀ. ಹಾಂ ಹಾಂ. ಇದು ಅಂಬೀರ ಚೌಡೇನ ಶಾಸನ. ಇದಾ? ನೋಡ್ರಿ. ಓ ಈ ಕಡೆ ಬರ್ದಿದೆ ನೋಡಿ. ಹಾಂ ಇಲ್ಲಿ ನೋಡಿ, ಹೊನ್ನಾವತ್ತಿಯ ಹಿರೇಕೆರೆಯ ಗಂಗಾ ಅಂದ್ರೆ ಇಲ್ಲಿ ಪೂಜಿತಿ ಗಂಗಾ ನತ್ತರು ಅಂದ್ರ ನಾವು ಗಂಗಾ ಮತಸ್ಥರು ಅಂತೀವಿ ಈಗ. ಅವಾಗ ಗಂಗಾ ನತ್ತರು ಅನ್ನೋ